ದೇವ್ರೆ, ಇವತ್ ನಾನ್ ತಗೊಳ್ತಿರೋ ನಿರ್ಧಾರ ಯಾರ್ ಮನ್ಸಿಗೆ ಯಾವ್ ನೋವ್ ಮಾಡತ್ತೋ ಗೊತ್ತಿಲ್ಲ. ತಪ್ಪಾಗ್ದೇ ಇರೋ ಹಾಗೆ ನೋಡ್ಕೋ ದೇವ್ರೆ. ಒಂದ್ ವೇಳೆ ಆದ್ರೆ ಅದನ್ ಹೊಟ್ಟೆಗ್ ಹಾಕೋ. ಯಾವ್ದೇ ಕಾರಣಕ್ಕೂ ನನ್ ವಿದ್ಯೆ ಮಾತ್ರ ಕಿತ್ಕೋಬೇಡ. ಪಾಪ ಗೀತಾ ಎಷ್ಟೊತ್ತಿಂದ ದೇವ್ರ ಮುಂದೆನೆ ನಿಂತಿದ್ದಾಳೆ. ಅದೇನ್ ಬೇಡ್ಕೊಂತಿದ್ದಾಳೋ ಏನೋ. ಇನ್ನೇನ್ ಬೇಡ್ಕೋತಿರ್ತಾಳೆ? ಅಪ್ಪನ ವಿರುದ್ಧ ತಿರುಗ್ ಬೀಳ್ತಾ ಇದೀನಿ, ದೇವ್ರೇ ಇದನ್ನೆಲ್ಲ ಸಹಿಸ್ಕೋ ಅಂತ ಕೇಳ್ತಿರ್ತಾಳೆ. ಹಾಗೇನಾದ್ರೂ ಆದ್ರೆ ಈ ಮನೇಲಿ ಇವತ್ತು ನಡೆಯೋದು ಯುದ್ಧ ಅಷ್ಟೆ. ಇದೇನ್ ಹೊಸ್ದಾ? ನೀನ್ ಯಜಮಾನ ದಿನ ಇದೇ ತಾನೇ ಮಾಡೋದು. ಹಾಗಂತ ನಿಮ್ಮ ಅಪ್ಪನಿಗೆ ಎದುರು ಮಾತಾಡಕ್ಕಾಗತ್ತಾ ಹೇಳು? ಆಗಲ್ಲ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಪ್ಪ ಈಗ ಮಾತಿಗೂ ಹೆಣ್ಣು ಹೆಣ್ಣು ಅಂತ ಹೀಯಾಳಿಸ್ತಿರೋದು. ಇವತ್ತು ಅಕ್ಕ ಅದಕ್ಕೆಲ್ಲ ಮುಕ್ತಿ ಕೊಟ್ಟೇ ಬಿಡ್ತಾಳೆ. ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ನಾನ್ ಕಾಲೇಜಿಗೆ ಹೋಗ್ತೀನಿ ಅಂತಾಳೆ. ಸುಮ್ನಿದೀವಿ ಅನ್ನೋ ಕಾರಣಕ್ಕೆ ಅಪ್ಪ ಮೆರಿತಾ ಇದಾರಮ್ಮ. ವಾಪಸ್ ಕೊಟ್ರೆ ತೆಪ್ಪಗಾಗ್ತಾರೆ. ಕಾವ್ಯ, ಮುಚ್ಚು ಬಾಯಿ. ನಾನ್ ಬಾಯ್ ಮುಚ್ತೀನಮ್ಮ. ಇವತ್ತು ಅಕ್ಕ ಅಪ್ಪನ ಜೊತೆ ಮಾತಾಡಾದ್ಮೇಲೆ ಅಪ್ಪನೇ ಪರ್ಮನೆಂಟ್ ಆಗಿ ಬಾಯ್ ಮುಚ್ತಾರೆ. ಕಾವ್ಯ, ಅವ್ರು ಬಂದ್ಬಿಟ್ರು ಕಣೆ. ಅಕ್ಕ, ಅಪ್ಪ ಬಂದ್ರು. ಸುಶೀಲಾ, ಏ ಸುಶೀಲಾ. ಬಂದೆ ರೀ. ನಿರ್ಧಾರ ಏನ್ ಮಾಡಿದ್ರು? ಕಾಫಿ ರೀ. ನನ್ನ ಮಾತಿಗೆ ಏನ್ ನಿರ್ಧಾರ ಮಾಡಿದ್ರಿ? ಸ್ವಲ್ಪ ಕಾಫಿ ತಗೊಂಡು ಮಾತಾಡಿದ್ರೆ. ಕಾಫಿ ಆಮೇಲೆ ಕುಡಿತೀನಿ, ಮೊದಲು ನನ್ನ ಮಾತಿಗೆ ಏನ್ ನಿರ್ಧಾರ ಮಾಡಿದ್ರಿ ಅಂತ ಹೇಳಿ. ಅವಳಿಗೆ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡೋದಕ್ಕೆ ಹೇಳೇ ಸುಶೀಲಾ, ನಾಳೆಯಿಂದ ಮನೇಲೆ ಬಿದ್ದಿರ್ತೀನಿ, ಕಾಲೇಜ್ಗೆ ಹೋಗೋದಿಲ್ಲ ಅಂತ. ಅವಳು ನನ್ನ ಮುಂದೆ ಬಂದು ತಲೆ ಬಗ್ಗಿಸ್ಕೊಂಡು ನಿಂತಿರ್ಬೇಕು. ಇಷ್ಟು ದಿನ ಅವಳು ಮುಖದಲ್ಲಿ ಸ್ವಾಭಿಮಾನದ ಹೆಸರಲ್ಲಿ ಕುಣಿದಾಡ್ತಿತ್ತಲ್ಲ, ದುರಹಂಕಾರ, ಅದು ಇವತ್ತು ನನ್ನ ಕಣ್ಣು ಮುಂದೆ ಸಾಯ್ಬೇಕು. ಏನೇ ಬಾಯಿ ಬಿಟ್ಟು ಮಾತಾಡೆ. ಸುಮ್ನಿದ್ದು ಏನ್ ಸಾಧಿಸ್ಬೇಕು ಅಂತಿದ್ದೀಯೋ? ಬಾಯಿ ಬಿಟ್ಟು ಮಾತಾಡೆ. ರೀ, ಅವಳೇನೂ ಮಾತಾಡದೆ ಸುಮ್ಮನೆ ಇದ್ದಾಳೆ ಅಂದ್ರೆ ಸರಿ ಅಂತ ಅರ್ಥ ತಾನೇ ರೀ? ನೀನು ಬಾಯಿ ಮುಚ್ಚೆ. ಬಾಯಿ ಬಿಟ್ಟು ಮಾತಾಡ್ಬೇಕಾದವಳು ನೀನಲ್ಲ, ನಿನ್ನ ಮಗಳು. ಒಂದು ಹೆಣ್ಣು ನನ್ನ ಮುಂದೆ ಬಂದು ತಲೆ ಬಗ್ಗಿಸಿ ಸೋತೆ ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ಮನಸ್ಸಿಗೆ ಒಂಥರದ ಆನಂದ ಕೊಡುತ್ತೆ ಕಣೆ ಸುಶೀಲಾ. ಬಾರೆ ಇಲ್ಲಿ. ಇಷ್ಟಕ್ಕೂ ಒಂದು ಹೆಣ್ಣು ಯಾವತ್ತಾದ್ರೂ ಗೆಲ್ಲೋಕ್ ಸಾಧ್ಯ ಇದೆಯಾ? ಅವಳು ಹುಡ್ತಾಗ್ಲೇ ಸೋತೋಗಿರ್ತಾಳೆ. ಇವತ್ತು ಅದೇ ಹೆಣ್ಣು ನಿನಗೆ ಸರಿಯಾದ ಉತ್ತರ ಕೊಡ್ತಾಳೆ. ಅಕ್ಕ, ಮಾತಾಡು. ಏನ್ ನಿರ್ಧಾರ ಮಾಡಿದೆ? ಮಾತಾಡೆ, ಬೊಗಳೆ. ಹಂಗೆವಾ ನನ್ಗನ್ಸುತ್ತೆ ಈ ಗುರು ಹಾಯ್ ಮಮ್ಮಿ. ಹಾಯ್ ವಿಜಯ್, ಗಣೇಶನ ಉತ್ಸವ ಎಲ್ಲ ಸಾಂಗವಾಗಿ ನಡೀತಾ? ಮುಗೀತಮ್ಮ, ಆದರೆ ಫಲ ಸಿಗಲಿಲ್ಲ. ಯಾಕೋ? ಒಳ್ಳೆ ನಿದ್ದೆ ಮಾಡಬೇಕು ಅಂದ್ಕೊಂಡಿದ್ದಮ್ಮ, ಆದರೆ
ನಿನ್ನೆ ರಾತ್ರಿ ನಿದ್ದೆ ಕೆಟ್ಟೆ. ಹಾ ಗೊತ್ತಾಗುತ್ತೆ, ಕಣ್ಣೋಡು ಇವಾಗ ಹೋಗುತ್ತೋ ಆಮೇಲೆ ಹೋಗುತ್ತೋ ಅನ್ನೋ ತರ ಇದೆ. ಒಳ್ಳೇದು, ದೇವರ ವಿಷಯದಲ್ಲಿ ಜಾಗರಣೆ ಮಾಡೋದು ತುಂಬಾ ಒಳ್ಳೆಯದು. ಪುಣ್ಯನ ಎತ್ತಿ ಎತ್ತಿ ಕೊಟ್ಬಿಡ್ತಾನೆ. ಏನೋ ಇಬ್ರು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾಗಿತ್ತು. ಅದು ನಮ್ಮ ಬೀದಿ ಕೊನೆ ವೆಂಕಮ್ಮ ಇದ್ದಾಳಲ್ಲ, ಇವತ್ತು 3 ಮಕ್ಕಳನ್ನು ತಿಳ್ಕೊಳು. ಅಟ್ ಎ ಟೈಮ್ 3. ಅದಕ್ಕೆ ಏನು ಗಿಫ್ಟ್ ಕೊಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದನ್ನ ಅಮ್ಮ ಡಿಸೈಡ್ ಮಾಡ್ತಾರೆ, ನಿಂಗೆ ಯಾಕೆ ಯೋಚನೆ? ಏ ವಿಜಿ, ಆ ವಿಷಯ ಬಿಡೋ. ಅದ್ ಸರಿ, ನಾಳೆಯಿಂದ ನಿನಗೆ ಕಾಲೇಜ್ ಶುರು ಆಗ್ತಿದೆಯಲ್ಲ? ಎಲ್ಲ ಮತ್ತೆ ಶುರು ಆಗುತ್ತೆ ಅಲ್ಲ? ಹೌದು ಮಾಮ್, ಎಲ್ಲ ಶುರುವಾಗುತ್ತೆ, ಮತ್ತೆ ಮೊದಲಾಗುತ್ತೆ. ಶುರು ಕೊನೆ ಎಲ್ಲದಕ್ಕೂ ಇರುತ್ತೆ. ಆದರೆ ಇತ್ಯರ್ಥಗಳನ್ನು ನಾವೇ ಮಾಡಬೇಕಾಗುತ್ತೆ. ಅದನ್ನ ಮಾಡೋ ಕಾಲ ನಾಳೆ. ಎಷ್ಟೋ ನಿರ್ಧಾರಗಳನ್ನು ಮಾಡೋ ದಿವಸ ನಾಳೆ. ಫಲಿತಾಂಶ ಎಲ್ಲ ನಿರ್ಧಾರ ಮಾಡುತ್ತೆ ಬಿಡಪ್ಪ. ಹೌದು, ನಾನು ಅಂದ್ಕೊಂಡಿದ್ದ ಫಲಿತಾಂಶ ನನಗೆ ಬೇಕು. ಅದ್ರ ಮೇಲೆ ನನ್ನೆಲ್ಲ ನಿರ್ಧಾರ. ಅಪ್ಪ, ದಯವಿಟ್ಟು ನನ್ಗಿದೊಂದು ವರ್ಷ ಓದಕ್ಕೆ ಅವಕಾಶ ಕೊಡಿ ಅಪ್ಪ. ಇದು ನನ್ನ ಕೊನೆ ವರ್ಷ ಅಪ್ಪ. ಇದನ್ನ ಮುಗಿಸಿದ್ಮೇಲೆ ನನ್ನ ಮನೆಯಲ್ಲೇ ಕೂತ್ಕೊಳ್ತೀನಿ. ನೀವು ಹೇಳ್ದಂಗೆ ಕೇಳ್ತೀನಿ. ಪ್ಲೀಸ್ ಅಪ್ಪ, ನಾನು ಓದನ್ ಕಿತ್ಕೋಬೇಡಿ. ಛೇ, ಅಕ್ಕ ಕಿರ್ಚಿ ಎಗ್ರಾಡ್ತಾಳೆ ಅನ್ಕೊಂಡ್ರೆ ಗೋಳಾಡ್ತಾ ಇದ್ದಾಳೆ. ಅಪ್ಪ, ಇಲ್ಲಿ ತನಕ ನಂದು ಒಂದೇ ಒಂದು ಕಂಪ್ಲೇಂಟ್ ಇದೆಯಪ್ಪ. ನೀನೇ ದೊಡ್ಡ ಕಂಪ್ಲೇಂಟ್ ಅಂದ್ಮೇಲೆ ಬೇರೆ ಕಂಪ್ಲೇಂಟ್ ಇನ್ನಿಂದಾನೇ ಬರುತ್ತೆ. ಯಾಕಪ್ಪ, ನಿಮ್ ಮರ್ಯಾದೆ ತೆಗಿಯೋ ಕೆಲ್ಸ ನಾನು ಯಾವತ್ತಾದ್ರೂ ಮಾಡಿದ್ದೀನ? ಅಪ್ಪನ ಮುಂದೆನೆ ಮಗಳಿಗೆ ಮರ್ಯಾದೆ ಬರುತ್ತೆ ಅನ್ನೋದಾದ್ರೆ ಅಪ್ಪನ ಮರ್ಯಾದೆ ಹೋಗೋಕೆ ಇನ್ನೇನೇ ಬೇಕು? ಹೀರೋ ಆಗಕ್ಕೆ ಹೋದೆ. ಯಾಕೆ ಹೇಳು? ನಿನಗೆ ನಾನು ಗಂಡಿದ್ದೀನಿ ಅನ್ನೋ ಧೈರ್ಯ. ಆದ್ರೆ ನನಗೆ 2 ಹೆಣ್ಮಕ್ಳಿರೋ ಮನೆಗೆ ಇನ್ನೇನು ಬರುತ್ತೋ ಅನ್ನೋ ಆತಂಕ. ಇಷ್ಟಕ್ಕೂ ನಿನ್ಗೆ ಈ ಮೊಂಡ ಧೈರ್ಯ ಬಂದಿದ್ದೆಲ್ಲಿಂದ? 4 ಅಕ್ಷರ ಕಲ್ತಿದ್ದೀನಿ ಅನ್ನೋ ಅಹಂಕಾರದಿಂದ. ಅದಕ್ಕೆ ನಾಳೆಯಿಂದ ಕಾಲೇಜ್ ಹೋಗೋದೇ ಬೇಡ. ಅಪ್ಪ ಪ್ಲೀಸ್ ಅಪ್ಪ, ಇದೊಂದು ವರ್ಷ ನನ್ನನ್ನು ಓದಕ್ ಬಿಡಿ. ಆಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ಪ್ಲೀಸ್ ಅಪ್ಪ, ನನ್ ಓದನ್ ಕಿತ್ಕೋಬೇಡಿ. ಅಂದ್ರೆ ನಿನ್ನ ಮಾತಿನ ತಾತ್ಪರ್ಯ ಏನು? ನಾನು ಈ ವರ್ಷ ನೀನು ಹೇಳ್ದಾಗ ಕೇಳಿದ್ರೆ ಆಮೇಲೆ ನೀನು ನಾನು ಹೇಳ್ದಾಗ ಕೇಳ್ತೀನಿ ಅಂತಾನೋ? ಅಪ್ಪ, ನಾನು ಹಾಗೆ ಹೇಳಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್, ನನ್ನ ಕಾಲೇಜಿಗೆ ಕಳಿಸಿ. ನಾನು ನಿಮ್ಮ ಶತ್ರು ಅಲ್ಲ ಅಪ್ಪ, ಮಗಳಪ್ಪ. ಅಕ್ಕ ಸೋತ್ಲು. ಇಲ್ಲಿಗೆ ಮನೇಲಿ ಹೆಣ್ ಜೀವಕ್ಕೆ ಏಳ್ಗೆ ಇಲ್ಲ ಅನ್ನೋದು ಇನ್ನೊಂದ್ಸತಿ ಪ್ರೂವ್ ಆಯ್ತು. ಗೀತಾ, ಎದ್ದೇಳು ಮೇಲೆ, ಎದ್ದೇಳು. ಅಪ್ಪ ಪ್ಲೀಸ್ ಅಪ್ಪ, ನಾನು ಓದೋದು ಕಿತ್ಕೋಬೇಡಿ ಅಪ್ಪ. ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರಕ್ಕೆ ನಿನಗೆ? ಓದು ಬೇಡ, ವಿದ್ಯೆನೂ ಬೇಡ. ಇಷ್ಟಕ್ಕೂ ಡಿಗ್ರಿ ಯಾಕೆ ಬೇಕು? ನಾನು ಈ ಮನೆಗೆ ಮದುವೆ ಆಗಿ ಬಂದಾಗ ಡಿಗ್ರಿ ಮಾಡ್ಕೊಂಡೇ ಬಂದಿದ್ನಾ? ಸಂಸಾರ ಮಾಡ್ತಾ ಇಲ್ವಾ? ಇಷ್ಟಕ್ಕೂ 3 ಹೊತ್ತು ಅಡುಗೆ ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರೋದಕ್ಕೆ ಡಿಗ್ರಿ ಆಗಬೇಕು, ಓದಿ ಆಗಬೇಕು? ಸುಮ್ಮನೆ ಅಪ್ಪ ಹೇಳ್ದಂಗೆ ಕೇಳು. ದೊಡ್ಡವ್ರ ನಿರ್ಧಾರ ಕೇಳಬೇಕಾಗಿರೋದು ನಿನ್ನ ಕರ್ಮ, ನಿನ್ನ ಧರ್ಮ. ತಿಳ್ಕೊ. ಇಷ್ಟಕ್ಕೂ ಹತ್ತು ಕರೆದು ಏನ್ ಮಾಡ್ಬೇಕು ಅಂತಿದ್ಯೆ? ಓದು ಬೇಡ, ಏನು ಬೇಡ. ನಿನಗೊಂದು ಗಂಡು ನೋಡಿ ಮದುವೆ ಮಾಡ್ತೀವಿ. ಮದುವೆ ಮಾಡಿಕೊಂಡು ಎಲ್ಲಿಗಾದ್ರೂ ಹೋಗು, ಹೇಗಾದ್ರೂ ಇರು. ಅಲ್ಲಿವರೆಗೂ ಈ ಮನೆ ಹೊಸಲ್ ದಾಟಂಗಿಲ್ಲ ಅಷ್ಟೇ.
ಅಪ್ಪ ಹೇಳಿದ ಮಾತನ್ನ ಕೇಳಲ್ಲ ಅಂತ್ಯಾ? ನಿಮ್ಮಪ್ಪನಿಗೆ ಎದುರು ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡು ಬಾರಿ ಒಳಗೆ. ಏಯ್ ನಿಂತ್ಕೊಳೆ. ಓ ಸುಶೀಲಾ, ನಿನಗೂ ಬಾಯಿ ಇದೆ ಕಣೆ. ಅಲ್ಲ ರೀ, ನಿಮ್ಮ ಮಾತನ್ನ ನಾನು ಮಾತನ್ನ ಆಡಿ ಮುಗಿಸಿದೆ ತಾನೆ. ಆ ಮಾತನ್ನ ನೀನು ಮತ್ತೆ ಆಡಿ ಈ ಮನೇಲಿ ನಿನ್ನ ಮಾತಕ್ಕೂ ಬೆಲೆ ಇದೆ ಅಂತ ತೋರಿಸ್ಕೊಳ್ಬೇಕು ಅನ್ನೋ ಆಸೆನಾ, ಐಡಿಯಾನೋ? ಹಾಗೆಲ್ಲ ಏನೂ ಇಲ್ಲ ರೀ. ಯಾಕೆ ಅಂತ ನಾನು ಕೇಳಲ್ಲ. ಇದು ನನ್ನ ಮನೆ, ಇಲ್ಲಿ ನಡಿಬೇಕಾದ ನನ್ನ ನಿರ್ಧಾರ. ಇಷ್ಟಕ್ಕೂ ನಿಂದು ಒಂದು ನಿರ್ಧಾರ ನಡೀತದೆ ಅಂತ ತೋರಿಸ್ಕೊಳ್ಳೋದಕ್ಕೆ ನೀನು ಈ ಮನೆ ಗಂಡ. ಈ ಮನೆಯಲ್ಲಿ ಮಾತು ನಂದು, ನಿರ್ಧಾರ ನಂದು. ಏನ್ ನಡಿಬೇಕು ಏನ್ ನಡಿಬಾರ್ದು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನಾನು. ಈತ ಗಾಡಿ ಹಿಡ್ಕೊಂಡು ಕೇಳ್ಕೊಂಡಿದ್ದಾಳೆ, ಕಣ್ಣೀರಿನಲ್ಲಿ ಪಾದನೇ ತೊಳೆದಿದ್ದಾಳೆ. ಇಷ್ಟೆಲ್ಲ ಕೇಳ್ಕೊಳ್ತಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದೊಂದು ವರ್ಷ ಕಾಲೇಜ್ಗೆ ಹೋಗೋದಕ್ಕೆ ನಾನು ಅನುಮತಿ ಕೊಡ್ತಾ ಇದ್ದೀನಿ. ಹಾಗಂತ ಇಷ್ಟ ಬಂದು ಹಾಗೆ ಮೆರೆಯೋ ಹಾಗಿಲ್ಲ. ತಲೆ ಬಗ್ಗಿಸ್ಕೊಂಡು ಹೋಗಬೇಕು, ತಲೆ ಬಗ್ಗಿಸ್ಕೊಂಡು ಬರಬೇಕು. ಎಲ್ಲಿಂದಾನೂ ಒಂದು ಸಣ್ಣ ಕಂಪ್ಲೇಂಟ್ ನನ್ನ ಕಿವಿ ಮೇಲೆ ಬೀಳೋ ಹಾಗಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಂಡವ್ರಿಗೆ ವಿದ್ಯಾದಾನ ಮಾಡಿ ಸನ್ಮಾನ ಮಾಡಿಸ್ಕೊಂಡು ಮೆರೆಯೋ ಹಾಗಿಲ್ಲ. ಒಳ್ಳೇದು ಕೆಟ್ಟದ್ದು ಇನ್ಮೇಲೆ ಇನ್ನೊಬ್ರು ಬಾಯಿಂದ ನಿನ್ನ ವಿಷಯ ಬಂದು ನನ್ನ ಕಿವಿ ಮೇಲೆ ಬೀಳಬಾರ್ದು. ಇದೊಂದು ವರ್ಷ ಮೇಂಟೈನ್ ಮಾಡಿ ಮುಗಿಸ್ಕೋ, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಆಯ್ತಾ? ಆಯ್ತು ಅಪ್ಪ. ಗೊತ್ತಾಯ್ತೇನೆ ಸುಶೀಲಾ, ಈ ಮನೇಲಿ ನಡೆಯೋದು ಇನ್ಮೇಲೆ ನನ್ನ ನಿರ್ಧಾರ. ಹಾಗೆ ಆಗ್ಲಿ ರೀ. ಬಾಜಿ ಬೆಂಡೆಕಾಯಿ ಟೇಸ್ಟ್ ಮಾಡಿ. ಕಣ್ಮಣಿ ಅದ್ಭುತ. ಓ, ನಾಳೆ ನಿನ್ ರಿಸಲ್ಟ್ ಇದೆ ಅಲ್ವಾ ವಿಜಯ್? ಏನ್ ನಿರೀಕ್ಷೆ ಮಾಡ್ತಾ ಇದೆಯಾ? ನಾನು ಯಾವುದನ್ನು ನಿರೀಕ್ಷೆ ಮಾಡೋದಿಲ್ಲ ಡ್ಯಾಡ್. ಬರೋದು ತಾನಾಗೆ ಬರುತ್ತೆ, ಬರ್ದೇ ಇರೋದು ನಾನಾಗೆ ತಗೊಂತೀನಿ. ಸೆಕೆಂಡ್ ಯಾರು ಬರ್ತಾರೆ ಅಂತ ಕೇಳಬೇಕು. ಯಾಕಂದ್ರೆ ಫಸ್ಟ್ ಅನ್ನೋದು ವಿಜಯ್ಗೆ ಕಟ್ಟಿಟ್ಟು ಬುದ್ಧಿ. ಅವನ್ ನಂಬರ್ 2 ಅಂತ ಈ ಜನ್ಮದಲ್ಲಿ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಬಾವುಜಿ 1, 2, 3 ರೇಸಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ನಾನು ಹೇಳೋದು ವಿಜಿಗೆ ವಿದ್ಯೆ ವೇಸ್ಟ್ ಅಂತ. ಯಾಕಂದ್ರೆ ಅವನು ಬಾರ್ನ್ ರಿಚ್ಚು, ನೀವು ಬೇರೆ ಮಂತ್ರಿ. ನಾಳೆ ದಿನ ಅವನು ಒಂದು ಎಲೆಕ್ಷನ್ಗೆ ನಿಲ್ತಾನೆ, ಗೆಲ್ತಾನೆ. ಅಧಿಕಾರ ಅನ್ನೋದು ಅವನಿಗೆ ಸಿಕ್ಕೇ ಸಿಗುತ್ತೆ. ಇತ್ತ ಕಡೆ ನೀವು ಮಂತ್ರಿ, ಹತ್ತ ಕಡೆ ಅವನು ಮಂತ್ರಿ. ಇದೆಲ್ಲ ಆಗುತ್ತೆ ಅಂತಂದ್ರೆ ಮತ್ತೆ ಎಜುಕೇಶನ್ ಯಾಕೆ ಬೇಕು ಬಾವುಜಿ? ಬಾವುಜಿ ಒಂದು ಮಾತು ಹೇಳಲ್ಲ, ನಾವು ಯಾವತ್ತೂ ರೇಸಲ್ಲಿ ಇರಬಾರ್ದು, ರೇಸನ್ನ ನಡೆಸೋರಾಗಿರ್ಬೇಕು. ಈ ರಾಜಕಾರಣಿಗಳು ಎಷ್ಟು ಓದಿದ್ದಾರೆ ಹೇಳು? ರಾಜಕಾರಣಿಗೆ ರಾಜಕಾರಣ ಮುಖ್ಯ ಹೊರತು ಓದಲ್ಲ. ತಪ್ಪು. ದೊಡ್ಡನಿಗೆ ದುಡ್ಡು ಮಾಡೋದು ಗೊತ್ತಿರುತ್ತೆ ಹೊರತು ಸಮಾಜ ಸೇವೆ ಮಾಡೋದಕ್ಕೆ ಬುದ್ಧಿ ಇರೋದಿಲ್ಲ. ಯಾಕಂದ್ರೆ ಅವನಿಗೆ ಜನರ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಅರ್ಥ ಆದ್ರೂ ಅದನ್ನ ನಿವಾರಿಸೋದಕ್ಕೆ ಅವನಿಗೆ ಬುದ್ಧಿ ಇರೋದಿಲ್ಲ. ಆ ಬುದ್ಧಿ ಸಿಗೋದು ವಿದ್ಯೆಯಿಂದ. ಅದರಿಂದ ಸಮಾಜಕ್ಕೂ ಒಳ್ಳೇದೇ ಆಗುತ್ತೆ. ಹೌದು ವಿಜಿ, ನೀನ್ ನಿಮ್ಮ ಮಾವನ ಮಾತಿಗೆ ಕಿವಿ ಕೊಡಬೇಡ. ಮಕ್ಕಳು ಯಾವತ್ತಿದ್ರೂ ಅಪ್ಪನ್ನ ಮೀರಿ ಬೆಳಿಬೇಕು. ಅಪ್ಪನ ಹೆಸರನ್ನ ಮಗನ ಹೆಸರಿಂದ ಗುರ್ತಿಸ್ಕೊಳ್ಳೋ ಹಾಗಾಗ್ಬೇಕು. ಅವನೇ ನಿಜವಾದ ಮಗ ಅನ್ನಿಸ್ಕೊಳ್ಳೋದು. ಯಾಕಮ್ಮ
ಥ್ಯಾಂಕ್ಸ್ ಅಮ್ಮ. ಯಾಕೆ ಥ್ಯಾಂಕ್ಸು? ನಿನ್ನ ಬೈದಿದ್ದಕ್ಕ, ಅಪ್ಪನ ಮಾತು ಹೇಳು ಅಂತ ಹೇಳಿದ್ದಕ್ಕ, ದೊಡ್ಡೋರು ಬುದ್ಧಿ ಮಾತು ಹೇಳಿದಾಗ ಎದುರುತ್ರ ಕೊಡಬಾರ್ದು ಅಂತ ಬುದ್ಧಿ ಹೇಳಿದ್ದಕ್ಕ. ಅಪ್ಪನ ಕಡೆಯಿಂದ ನಾನು ಕಾಲೇಜ್ಗೆ ಹೋಗೋಕ್ಕೆ ಒಪ್ಪಿಗೆ ಕೊಡ್ಸಿದ್ದಕ್ಕೆ. ಒಪ್ಗೆ ಹೇಳ್ಕೊಟ್ರು, ಹೋಗ್ಬೇಡ ಅಂದ್ರು. ಹಾಗಂದಿದ್ದಕ್ಕೆ ತಾನೆ ಅಪ್ಪ ಈ ಮನೇಲಿ ನನ್ನ ತೀರ್ಮಾನನೇ ನಡೆಯೋದು, ನಿಂದಲ್ಲ ಅಂತ ಹೇಳಿದ್ದು. ಅವ್ರ ನಿರ್ಧಾರನ ಬದಲಾಯಿಸ್ಕೊಂಡಿದ್ದು. ನನ್ಗೆಲ್ಲ ಅರ್ಥ ಆಯ್ತಮ್ಮ. ನೀನ್ ಏನ್ ಮಾತಾಡ್ತೀಯೋ ಅದಕ್ಕೆ ವಿರುದ್ಧವಾಗಿ ಅಪ್ಪ ನಿನ್ ಹತ್ರ ಮಾತಾಡ್ತಾರೆ ಅಂತಲೂ ನಿನಗೆ ಗೊತ್ತು. ಅದಕ್ಕೆ ನಂಗೆ ಬೈದೆ, ಓದ್ಬೇಡ ಅಂದೆ. ಅದನ್ನ ಅಪ್ಪ ಕೇಳಿ ಅವ್ರ ನಿರ್ಧಾರನ ಬದಲಾಯಿಸ್ಕೊಂಡ್ರು. ಹೌದು ಗೀತಾ, ಎಲ್ಲೋ ಒಂದು ಕಡೆ ಅವ್ರ ಮಾತು ಮೆರೆದ್ರೆ ತಾನೇ ನಿನಗೆ ಓದೋಕ್ಕೆ ಅವಕಾಶ ಸಿಗೋದು. ಆದರೂ ನನ್ನ ಆಸೆ ಅದೇ ಆಗಿತ್ತು ಗೀತಾ. ಎಲ್ಲೋ ಒಂದು ಕಡೆ ಗಂಡನ ಮನೆಗೆ ಹೋದ್ಮೇಲಾದರೂ ನಿನ್ನ ಆಸೆಗಳು ಆಕಾಂಕ್ಷೆಗಳಿಗೆ ಅಡ್ಡಿ ಆಗದೆ ಇರೋ ಒಂದು ಅವಕಾಶ ಸಿಗಲಿ ಅನ್ನೋದೇ ನನ್ನ ಆಸೆ ಕಣೆ. ಇಲ್ಲಮ್ಮ, ಏನೋ ಸಾಧಿಸ್ಬೇಕು ಅಂತ ಹೊರಟಿರೋ ನನಗೆ ಯಾವುದೇ ಅಡ್ಡಿನೂ ಆಗ್ಬಾರ್ದು. ಇಷ್ಟಕ್ಕೂ ನಾನು ಕಟ್ಕೊಳ್ಳೋನು ನಾನು ಬಯಸಿದ್ದನ್ನೆಲ್ಲ ಪೂರೈಸ್ತಾನೆ ಅನ್ನೋ ಗ್ಯಾರಂಟಿ ಏನಮ್ಮ? ಒಟ್ನಲ್ಲಿ ಒಂದ್ ವರ್ಷ ನನಗೆ ಓದಕ್ ಸಿಕ್ಕಿರೋದು ನನ್ನ ಅದೃಷ್ಟ. ನೋಡೋಣ ಮುಂದೇನಾಗುತ್ತೋ. ಆದ್ರೂ ನಿನ್ನ ಅಪ್ಪನ ಕೈಕಾಲು ಹಿಡಿದು ಗೋಗರ್ದಿದ್ದು ನಂಗೊಂದ್ ಚೂರು ಇಷ್ಟ ಆಗ್ಲಿಲ್ಲ. ನಾನೇನೋ ನಿನ್ನ ಅಪ್ಪನ ಎದುರಿಸಿ ನಿಲ್ತೀಯ ಅನ್ಕೊಂಡಿದ್ದೆ. ಬೆಳೆಯೋ ಮರ ಭೂಮಿನೇ ಬೇಡ ಅಂದ್ರೆ ಅದಕ್ಕೆ ಅಸ್ತಿತ್ವ ಅನ್ನೋದು ಎಲ್ಲಿರುತ್ತೆ ಕಾವ್ಯ? ಧಿಕ್ಕರ್ಸ್ ಹೋಗೋದು, ಮುಗ್ಗರ್ಸ್ ಬೀಳೋದಕ್ಕೆ ಮೊದಲನೇ ಮೆಟ್ಲು. ಅನ್ಸರ್ಸ್ಕೊಂಡು ಹೋಗ್ಬೇಕು, ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಷ್ಟೆ. ಇನ್ನೇನು ಯೋಚನೆ ಮಾಡಬೇಡ ಗೀತಾ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಅದನ್ನ ತಪ್ಸಿರೋದು ನೀನಮ್ಮ. ಈ ಸಂಸಾರ ಎಲ್ಲೂ ದಾರಿ ತಪ್ತಿರೋ ಹಾಗೆ ನೋಡ್ಕೊಳ್ಳೋ ಸಹನೆ ಹೇಗಮ್ಮ ಸಾಧ್ಯ? ದಾರಿ ಕೆಟ್ಟದಾಗಿದೆ ಅಂತ ನಡೆಯೋದನ್ನೇ ನಿಲ್ಲಿಸ್ಬಿಡಕ್ಕಾಗತ್ತ ಗೀತಾ? ಹೆಜ್ಜೆ ಮುಂದಿಟ್ಟರೆ ಗುರಿ ತಲುಪಕ್ಕಾಗೋದು. ಹುಷಾರು ಗೀತಾ. ನಾಳೆಯಿಂದ ಯಾವ ಒಂದು ಸಣ್ಣ ವಿಷಯನೂ ನಿನ್ನ ಕಡೆಯಿಂದ ನಿಮ್ಮ ಅಪ್ಪನ ಕಿವಿಗೆ ಬೀಳದೆ ಇರೋ ಹಾಗೆ ನೋಡ್ಕೊ. ನಿನ್ನ ಓದನ್ನ ಮುಗಿಸ್ಕೊ. ಯಾವತ್ತೂ ನಿಮ್ಮಪ್ಪನ ಮೀರಿ ಬೆಳೀತಾ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ನಿನ್ನ ನಾಳಿನ ಭವಿಷ್ಯ ಚೆನ್ನಾಗಿರ್ಲಿ ಗೀತಾ. ಹೇಗೂ ನಿನಗೆ ನಾಳೆ ರಿಸಲ್ಟ್ ಅಲ್ವಾ? ನಿನಗೆಲ್ಲ ಒಳ್ಳೇದಾಗ್ಲಿ ಮಗಳೇ. ಈ ಸತಿ ಆದ್ರೂ ನೀನೇ ಫಸ್ಟ್ ಬಾರೆ ಅಕ್ಕ. ಸದ್ಯ ಅತ್ತು ಕರ್ದು ಅಪ್ಪನ್ ಕಾಲ್ ಹಿಡಿದು ಕಾಲೇಜಿಗೆ ಬರೋ ಹಾಗಾಯ್ತಲ್ಲ ಅನ್ನೋದೇ ನಂಗೆ ಸಮಾಧಾನ. ಸಂತೋಷ ಸದ್ಯಕ್ಕೆ ಮಂಕಾಗಿದೆ. ಮಂಕಲ್ಲ, ನಿನ್ ಸ್ವಲ್ಪ ಹೊತ್ತಿಗೆ ಸಿಂಕ್ ಆಗುತ್ತೆ. ಯಾಕೆ ಹೇಳು? ಏನು ಹಿಂಗ್ ಕೇಳ್ತಿದ್ಯಾ? ಇವತ್ತು ನಮ್ ರಿಸಲ್ಟ್ ಕಂಡ್ರೆ ನಿಜವಾದ ಅಗ್ನಿ ಪರೀಕ್ಷೆ. ಮಾರಿ ಹಬ್ಬಕ್ಕೆ ಹೋಗ್ತಾ ಇರೋ ಬಲಿಗಳ ತರ ಕಾಣ್ತಾ ಇದೀವಿ. ಇವತ್ತು ನಮ್ ರಿಸಲ್ಟ್, ವಿಜಯ್ ಆನ್ಸರ್ ಶೀಟ್ ಇಲ್ಲ. ಸೊ ಅವ್ನ್ ರಿಸಲ್ಟ್ ಅನೌನ್ಸ್ ಮಾಡಲ್ಲ. ಅದ್ ಯಾಕೆ ಹಾಗೆ ಅಂತ ವಿಜಯ್ ಕೇಳ್ದೆ ಇರ್ತಾನ? CCTV ಕ್ಯಾಮ್ರಾಗ ಹೋಗಿ ಓಪನ್ ಮಾಡಿಸಿ ನನ್ ಗೀತಕ್ಕ ಮಾಡಿರೋ ಗನಂದಾರಿ ಕೆಲಸ. ಆಮೇಲೆ ಕಚಕ್ ಕಚಕ್ ಕಚಕ್. ಏನು ಮಾಡೋದು? ಹೆದರ್ಬೇಡಿ. ಹೆದರದೆ ಇರೋಕೆ ಹೇಗೆ ಸಾಧ್ಯ? ವಿಜಯ್ ಕೈಯಿಂದ ಉಳ್ಸಕ್ಕೆ ನೀನೇನ್ ದೇವ್ರ? ಎಡವಟ್ಟಾದ್ರೆ ಮೊದ್ಲು ಸಾಯೋದ್ ನೀನು, ಆಮೇಲೆ ಸಾವಿನ ಸಾಲಲ್ಲಿ ನಾವು. ಹಾಗಾಗಲ್ಲ. ದೇವ್ರು ಯಾವ್ದೋ ಒಂದ್ ದಾರಿ ತೋರ್ಸ್ಲಿ ಅಂತ ಬೇಡ್ಕೊಳ್ತೀನಿ. ಬರೋದನ್ನ ಎದುರಿಸ್ತೀನಿ. ಭಯ ಆಗಲ್ವಾ? ಆಗತ್ತೆ. ಹಾಗಂತ ಬರ್ದೇ ಹೋದ್ರೆ ಭಯ ಹೋಗುತ್ತಾ ಹೇಳು? ವಿಜಯ್ ಆನ್ಸರ್ ಶೀಟ್ ಸುಟ್ಟೋಳ್ ನಾನು ಅಂದ್ಮೇಲೆ ಏನೇ ತೊಂದ್ರೆ ಆದ್ರೂ ನನಗೆ ಆಗ್ಬೇಕು. ಅಕಸ್ಮಾತ್ ನಾನ್ ಸಿಕ್ಕಾಕೊಂಡ್ರು ನಿಮ್ಮನ್ ಸಿಕ್ಕಾಕ್ಸಲ್ಲ, ಇದು ಗ್ಯಾರಂಟಿ. ಬನ್ನಿ ರಿಸಲ್ಟ್ ನೋಡೋಣ.
ಬಂದ 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 ನಮ್ಮ ಗೆಳೆಯ ಓ ನಮ್ಮ ಗೆಳೆಯ ಬಂದ 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 ನಮ್ಮ ಗೆಳೆಯ ಓ ನಮ್ಮ ಗೆಳೆಯ. ಓ ಬಂದಲ್ಲ ವಿಜಯ್, ಬಾ ಬೇಗ ಹೋಗ್ಬಿಟ್ಟು ರಿಸಲ್ಟ್ ನೋಡ್ಕೊಂಡ್ ಬಂದ್ಬಿಡೋಣ. ವಿಜಯ್ ನಾನ್ ನಿಮಗೆ ವೇಟಿಂಗ್ ಮಗ. ಇನ್ 10 ನಿಮಿಷ ಮಗ, ನೋಟಿಸ್ ಬೋರ್ಡ್ ಮೇಲೆ ರಿಸಲ್ಟ್ ಹಾಕ್ಬಿಡ್ತಾರೆ. ಅದನ್ನ ನೋಡ್ಬೇಕೇನಾ? ಸುಮ್ನೆ ಇಲ್ಲಿಂದ ಹೋಗಿ ನೋಟಿಸ್ ಬೋರ್ಡ್ ಮುಂದೆ ನಿಂತ್ಕೊಂಡು ತಲೆ ಎತ್ ನೋಡಿದ್ರೆ ಮೊದಲನೇ ಹೆಸರು ನಂದೇ ಆಗಿರುತ್ತೆ. ಮಗ ನೀನ್ ಹೇಳೋದು ಕರೆಕ್ಟೆ, ಬಟ್ ಸೆಲೆಬ್ರೇಷನ್ ಅಂತೂ ಮಾಡ್ಬೇಕಲ್ವಾ ನಾವು? ಹೌದು ಮತ್ತೆ ಮದನ್ ನೀ ಸ್ವೀಟ್ ತಂದಿದ್ಯಾ? ಓ ನೋಡ, ನಾನು ಪಟಾಕಿ ತಂದಿದ್ದೀನಿ ಮಗ. ಇಡೋದು, ಹಚ್ಚೋದು, ಡಮ್ ಡಮ್ ಡಮಾರ್ ಅಂತ ಧೂಳು ಎಪ್ಸೋದು ಅಷ್ಟೇ. ಅಲ್ಲ ವಿಜಯ್, ಫಾರ್ಮಾಲಿಟೀಸ್ಗೆ ಒಂದ್ಸರಿ ರಿಸಲ್ಟ್ ನೋಡ್ಬಿಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಅದನ್ನ ನೀನೇ ಹೋಗಿ ನೋಡೋಗಿದೆ. ಆಯ್ತು ವಿಜಯ್. ಸೆಲೆಬ್ರೇಷನ್ ಇಲ್ಲೇ ಈಗಲೇ ಶುರು ಆಗ್ಬೇಕು. ಅದು ಯಾವಾಗ್ಲೂ ಗ್ಯಾರಂಟಿ ಪ್ರಾಡಕ್ಟ್. ಹಚ್ಚಿರೋ ಪಟಾಕಿ, ಹಚ್ಚಿರೋ ಸ್ವೀಟು. ವಿಜಯ್, ಲೋ ಗಿರಿ, ಏನಾಯ್ತು? ಇವನು ಕೇಕೆ ಹಾಕೊಂಡ್ ಬಂದ ಅಂದ್ರೆ ನಾನು ಫಸ್ಟ್ ಅನ್ನೋದು ಕನ್ಫರ್ಮ್ ಅಂತ. ಇಲ್ಲ ವಿಜಯ್, ಅಂದ್ರೆ ನೀನ್ ಫಸ್ಟ್ ಅಲ್ಲ ವಿಜಯ್. ನೋಟಿಸ್ ಬೋರ್ಡಲ್ಲಿ ನಿನ್ ಹೆಸರೇ ಇಲ್ಲ ಕಣೋ.